ಇದು ನಾವು ರೀಸೆಂಟಾಗಿ ಕಟ್ಸಿರೋಂಥ ನಮ್ಮ ಎರೆಹುಳು ತೊಟ್ಟಿ. ಈಗ ಫೆಬ್ರವರಿನಲ್ಲಿ ಇದಕ್ಕೆ ಗೊಬ್ಬರ ಎಲ್ಲ ತುಂಬಿಸಿ ಮಾರ್ಚಲ್ಲಿ ಎರೆಹುಳ ಬಿಟ್ಟಿದ್ದೆ. ಸೊ 2-3 ತಿಂಗಳಾಗಿದೆ. ಸೊ ನೋಡಿ ಇವಾಗ ಎರೆಹುಳ ಗೊಬ್ಬರ ಯಾವ ರೀತಿ ಫಾರ್ಮ್ ಆಗಿದೆ. ತುಂಬ ಹುಳಗಳು, ನಾನು ಒಂದು 2 kg ಅಷ್ಟು ಮಾತ್ರ ಹುಳ ಬಿಟ್ಟಿದ್ದೆ. ಈಗ ಅದು ಒಂದು 10-15 kg ಅಷ್ಟು ಹುಳಗಳು ಇದರಲ್ಲಿ ಸಿಗಬಹುದು. ನೆನ್ನೆ ಅಷ್ಟೇ ಒಂದು 2-3 kg ಹುಳಗಳನ್ನು ಆರಿಸ್ಕೊಂಡಿದ್ದೆ. ಇವತ್ತು ಕೂಡ 1 kg ಹುಳ ಆರಿಸ್ಕೊಂಡಿದ್ದೀನಿ. ಸೊ 4 kg ಹುಳುಗಳನ್ನು ವರ್ಮಿ ವಾಶ್ಗೆ ಅಂತ ಯೂಸ್ ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಅದಲ್ಲದೆ ಒಂದು ಸ್ವಲ್ಪ ಬೆಂದಿರೋ ಅನ್ನನ ಇದರಲ್ಲಿ ಹಾಕಿದ್ದೆ ನೋಡಿ, ಅಲ್ಲಿಗೆ ಎಷ್ಟು ಹುಳಗಳನ್ನು ಅಟ್ರಾಕ್ಟ್ ಮಾಡಿದೆ. ಅಕ್ಕಿ ತೊಳೆದ ನೀರು ಅನ್ನ ಹುಳಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ತುಂಬ ಹುಳಗಳನ್ನು ನೋಡ್ಬೋದು. ಸೊ ಇದರಲ್ಲಿ ತೆಂಗಿನ ಗರಿ ಮುಚ್ಚಿದ್ದೀನಿ, ಮುಂದೆ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇದು ನೀರು ತೊಯ್ಕೊಂಡು ಬಂದಿರೋಂಥ ನೀರು. ಒಂದಷ್ಟು ಗೊಬ್ಬರನ ಗಿಡಗಳಿಗೆ ಬಳಸಿಕೊಂಡಿದ್ದೀನಿ ಮತ್ತು ಒಂದಷ್ಟನ್ನು ಸ್ಟೋರ್ ಕೂಡ ಮಾಡಿದ್ದೀನಿ. ಇದನ್ನು ಯಾವುದೇ ರೀತಿ ಕ್ಲೀನಿಂಗ್ ಪ್ರೋಸೆಸ್ ಮಾಡಿಲ್ಲ. ಸೊ ಇದರಲ್ಲಿ ನೋಡ್ಬೋದು ನೀವು ಎಷ್ಟು ಹುಡಿಯಾಗಿದೆ. ಸೊ ತೇವಾಂಶನೂ ಇದೆ ಇದರಲ್ಲಿ, ಮಾಯಿಶ್ಚರ್ ಕಂಟೆಂಟ್ ಕೂಡ ಇದೆ. ಯಾವುದೇ ರೀತಿ ಕೈಗೆ ಅಂಟ್ಕೊಳ್ಳಲ್ಲ. ಹಿಡ್ಕೊಂಡು ಉಂಡೆ ಮಾಡಿದ್ರೂ ಕೂಡ ಒಂದು ಸ್ವಲ್ಪನೂ ಕೂಡ ಕೈಗೆ ಅಂಟ್ಕೊಳ್ಳೋದಿಲ್ಲ. ಸೊ ಸಫಿಷಿಯೆಂಟ್ ಮಾಯಿಶ್ಚರ್ ಕಂಟೆಂಟ್ ಇದೆ. ಅದೇ ರೀತಿ ನಮ್ಮದು ಇವತ್ತಿಂದ ವರ್ಮಿ ವಾಶ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಇವಾಗ ಇದರಲ್ಲಿ ಅರ್ಧ ಡ್ರಮ್ಮಷ್ಟು ಫಿಲ್ಟ್ರೇಷನ್ಗೆ ಅಂತೇಳಿ ಜಲ್ಲಿ ಕಲ್ಲು, ಮರಳು, ಇಟ್ಟಿಗೆ ಎಲ್ಲದನ್ನು ಹಾಕಿ ಲೇಯರ್ ಬೈ ಲೇಯರ್ ಫಾರ್ಮ್ ಮಾಡಿದ್ದೀನಿ. ನಂತರ ಮೇಲ್ಗಡೆ ಅರ್ಧ ಡ್ರಮ್ಮಷ್ಟು ಗೊಬ್ಬರನ ತುಂಬಿಸಿ ಒಂದು 4 kg ಹುಳ ಬಿಟ್ಟಿದ್ದೀನಿ. ಇದಕ್ಕೆ ನೀರು ಚೊಟ್ಟಲಿಕ್ಕೆ ಟೈಯರ್ದು ಟ್ಯೂಬ್ದು ವಾಲ್ ನಕ್ ಬರುತ್ತಲ್ಲ, ವಾಲ್ ನಕ್ನ ಯೂಸ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಅದರ ಪ್ರಕಾರ ನೀರು ಚೊಟ್ತಾ ಹೋಗುತ್ತೆ. ಸೊ ಇಲ್ಲಿ 5 ಲೀಟ್ರ್ ಕ್ಯಾನನ್ನು ನಾನೇ ಸ್ವಂತಕ್ಕೆ ಮಾಡಿಕೊಂಡು ನೀರು ಡ್ರಾಪ್ ಬೈ ಡ್ರಾಪ್ ಹೋಗೋ ಥರ ಮಾಡಿದ್ದೀನಿ. ಅದೇ ರೀತಿ ಮೇಲ್ಗಡೆ ಮುಚ್ಚಲಿಕ್ಕೆ ಅರಿಶಿಣದ ಸೋಪ್ ಬಳಸಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಹುಳುಗಳಿದ್ದಾವೆ ಅಂತ. ಸೊ ಒಂದು 4 kg ಅಷ್ಟು ಹುಳುಗಳನ್ನು ಬಿಟ್ಟಿದ್ದೀನಿ. ಹಾಗಾಗಿ ನಾನಿಲ್ಲಿ ಡೈಲಿ ಮ್ಯಾಕ್ಸಿಮಮ್ ಅಂದರೆ 4 ಲೀಟ್ರಷ್ಟು ವರ್ಮಿ ವಾಶನ್ನು ಇದರಲ್ಲಿ ತೆಗಿಬೋದು. ಸೊ ಹುಳುಗಳನ್ನು ನೋಡ್ಬೋದು ಎಷ್ಟಿದೆ ಅಂತ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ. ವರ್ಮಿ ವಾಶ್ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ. ಅದೇ ರೀತಿ ನೀರು ಇಲ್ಲಿ ಕಲೆಕ್ಟ್ ಆಗುತ್ತೆ ಡ್ರಾಪ್ ಬೈ ಡ್ರಾಪ್. ಮುಂದೆ ಏನೇ ಅಪ್ಡೇಟ್ ಇದ್ದರೂ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.